ಹೆಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತಂದು ಓಟ್ಸ್ನ ತೊಗೊತಾ ಇದ್ದೀನಿ. 2-3 ಸ್ಪೂನಷ್ಟು ಓಟ್ಸ್ನ ತೊಗೊಂಡಿದ್ದೀನಿ. ಇದು ರೋಲ್ಡ್ ಓಟ್ಸು. ನಾನು ಯಾವುದು ಅಂತ ಆಮೇಲೆ ಹೇಳ್ತೀನಿ ಯಾವ ಕಂಪ್ನಿದು ಅಂತ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಬೆಳಗ್ಗೆನೇ ಓಟ್ಸನ್ನು ತಿನ್ನೋದ್ರಿಂದ ಹೊಟ್ಟೆ ತುಂಬಿರೋ ಥರ ಫೀಲಿಂಗ್ ಆಗುತ್ತೆ. ನಿಮಗೇನು ಹೊಟ್ಟೆ ಹಸಿವಾಗೋದು ಆ ಥರ ಎಲ್ಲ ಏನೂ ಆಗೋಲ್ಲ. ಹಾಗಾಗಿ ಬೆಳಗ್ಗೆನೇ ಒಂದು ಸ್ವಲ್ಪ ಫೈಬರ್ ಇರುವಂಥ ಫುಡ್ನ ತೊಗೊಂಡ್ರೆ ಚೆನ್ನಾಗಿ. ಹಾಗಾಗಿ ನಾನಿಲ್ಲಿ ಇದು ಸ್ವಲ್ಪ ಓಟ್ಸನ್ನು ನಾನು ನೆನೆಸಿಡ್ತಾ ಇದ್ದೀನಿ. ಇದನ್ನು ಹುರಿದು ಕೂಡ ಬೇಕಾದರೆ ನೀವು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಹುರಿತಾ ಇಲ್ಲ, ಜಸ್ಟ್ ಡೈರೆಕ್ಟಾಗಿ ಅದಕ್ಕೆ ಸ್ವಲ್ಪ ಕುದಿಯುವಂಥ ನೀರನ್ನು ಹಾಕ್ಬಿಟ್ಟು ಈ ರೀತಿ ಮುಚ್ಚಿಡ್ತಾ ಇದ್ದೀನಿ ಒಂದು 15 ನಿಮಿಷ. ಈಗ ಎದ್ದ ತಕ್ಷಣ ಒಂದು 3 ಬಾದಾಮಿ ಜೊತೆಗೆ ಸ್ವಲ್ಪ ಬಿಸಿನೀರನ್ನು ತೊಗೊತಾ ಇದ್ದೀನಿ. ಹಾಗೆ ಇಲ್ಲಿ ಆ್ಯಪಲ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ಓಟ್ಸ್ಗೆ ಆ್ಯಪಲ್ ಹಾಕ್ಕೊಂಬಿಟ್ಟು ಇಲ್ಲಿ ಖರ್ಜೂರ ಮತ್ತು ಬಾದಾಮಿನ ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಹಾಲು ಹಾಕ್ಕೊಂಬಿಟ್ಟು, ಹಾಲು ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ನಾನಿಲ್ಲಿ ಹಾಲು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಚೆನ್ನಾಗಿರುತ್ತೆ ಅಂತ. ಇಲ್ಲಿ ಸೂರ್ಯಕಾಂತಿ ಬೀಜ, ಮಸ್ಕ್ ಮೆಲನ್ ಸೀಡ್ಸ್ ಅಂತಂದರೆ ಕುಂಬಳಕಾಯಿ ಬೀಜ, ಅದಾದಮೇಲೆ ಕರ್ಬೂಜ ಹಣ್ಣಿನ ಬೀಜ, ಇದೆಲ್ಲನೂ ಕೂಡ ನಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಚಿಯಾ ಸೀಡ್ಸ್ ಇದ್ದರೂ ಕೂಡ ಹಾಕ್ಕೋಬೋದು. ಅದಾದಮೇಲೆ ಸ್ವಲ್ಪ ಹನಿ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ವೆಯ್ಟ್ ಲಾಸ್ಗೆ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ನಾನು ಆಲ್ಮೋಸ್ಟ್ ಒಂದು ವಾರದಲ್ಲಿ 1-2 ದಿನ ಆದರೂ ಓಟ್ಸನ್ನು ತೊಗೊತೀನಿ. ಹಾಗೆ ರಂಗೋಲಿನ ಹಾಕಿದ್ದೆ, ತೋರಿಸ್ತಾ ಇದ್ದೀನಿ ನೋಡಿ. ಹಾಗೆ ಸಿಂಪಲ್ಲಾಗಿ ಹಾಕಿದ್ದೆ. ಈ ಥರ ರಂಗೋಲಿ ಹಿಟ್ಟು ಖಾಲಿಯಾಗಿತ್ತು, ಸೊ ಇವಾಗ ತೊಗೊಂಬಂದಿದ್ದೆ, ಸೊ ಅದರಿಂದನೇ ಹಾಕಿದ್ದೀನಿ. ಅದಾದಮೇಲೆ ಕಬ್ಬು ತಿನ್ನಬೇಕು ಅಂತ ಅನಿಸಿತ್ತು, 4 ಪೀಸ್ ಅಷ್ಟೇ ತಿಂದೆ. ಅದಾದಮೇಲೆ ವೆಜಿಟೇಬಲ್ ಪುಲಾವು, ಅದ್ರ ಜೊತೆಗೆ ಮೊಳಕೆ ಕಾಳು ಪ್ರೋಟೀನ್ಗೆ ಅಂತ, ಹಾಗೆ ಸೌತೆಕಾಯಿ ಎಲ್ಲ ಹಾಕ್ಕೊಂಬಿಟ್ಟು ರಾಯ್ತ ಮಾಡ್ಕೊಂಡಿದ್ದೆ. ಅದ್ರ ಜೊತೆಗೆ ಕ್ಯಾರೆಟ್ ಕೂಡ ತೊಗೊಂಡಿದ್ದೀನಿ. ಸೊ ಮಧ್ಯಾಹ್ನ ಸ್ವಲ್ಪ ಹೊಟ್ಟೆ ತುಂಬ ಊಟ ಮಾಡ್ತೀನಿ. ನೈಟು ಮತ್ತು ಬೆಳಗ್ಗೆ ಸ್ವಲ್ಪ ಲೈಟಾಗಿ ಊಟ ಮಾಡ್ತೀನಿ ನಾನು. ಅದಾದಮೇಲೆ ಅಷ್ಟೊತ್ತಿಗೆ ನನ್ನ ಮಗನೂ ಎದ್ದ, ನಂದು ಊಟ ಆಗೋಷ್ಟೊತ್ತಿಗೆ ಅವನು ಟಿಫನ್ ಮಾಡಿ ಒಂದು ರೌಂಡ್ ಮಲ್ಕೊತಾನೆ. 2-3 ಅವರ್ ಮಲ್ಕೊಂಬಿಡ್ತಾನೆ. ಮಲ್ಕೊಂಡಾದ್ಮೇಲೆ ನಾನು ನನ್ನ ಕೆಲಸಗಳೆಲ್ಲ ಏನಿರುತ್ತೋ ಅದೆಲ್ಲ ಮಾಡ್ಕೊತೀನಿ. ಮಾಡ್ಕೊಂಡಾದ್ಮೇಲೆ ಅವನು ಎದ್ದೇಳ್ತಾನಲ್ವ, ಸೊ ಅವನಿಗೆ ಊಟ ಮಾಡಿಸ್ತಾ ಇದ್ದೀನಿ. ಸ್ವಲ್ಪ ಆಟ ಆಡ್ತಾ ಇರ್ತಾನೆ. ಹೂವೆಲ್ಲ ಹರಿದಾಕ್ಬಿಟ್ಟು ಅದನ್ನೆಲ್ಲ ಕಸ ಗುಡಿಸೋದು, ಅದೇ ಒಂದು ಆಟ ಅವನಿಗೆ. ಸುಮ್ಮನೆ ಬೇಡ ಅಂತ ಹೇಳಿದರೆ ಸುಮ್ಮನೆ ಹಠ ಮಾಡ್ತಾನೆ. ಊಟನಾದರೂ ಮಾಡ್ತಾನಲ್ಲ ಬಿಡು ಅಂತಂದು ಆಟ. ಅವನಿಗೆ ಏನು ಬೇಕು ಅದು ಮಾಡೋದಕ್ಕೆ ಬಿಟ್ಬಿಡ್ತೀನಿ ಊಟ ಮಾಡುವಾಗ. ಸೊ ಊಟ ಆಗಿ ಒಂದು ಸ್ವಲ್ಪ ಹೊತ್ತು ಸಂಜೆಗೆ ನಾನು ಹಣ್ಣನ್ನು ತೊಗೊತಾ ಇದ್ದೀನಿ, ಕರ್ಬೂಜ ಹಣ್ಣು, ಹಾಗೆ ಆ್ಯಪಲ್ನ ತೊಗೊಂಡೆ. ರಾತ್ರಿಗೆ ಅಂತಂದು ಪನ್ನೀರ್ ವೆಜಿಟೇಬಲ್ ಕರಿ ಮತ್ತು ಒಂದು ಚಪಾತಿ, ಸ್ವಲ್ಪ ಸೌತೆಕಾಯಿ ತೊಗೊಂಡಿದ್ದೀನಿ. ಇದು ಆಲ್ರೆಡಿ ನಾನು ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೆ ರೆಸಿಪಿನ. ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಚಪಾತಿ, ಎಗ್ ಬುರ್ಜಿ ಜೊತೆಗೆ ಸಲಾಡು. ಹಾಗೆ ಮಧ್ಯಾಹ್ನಕ್ಕೆ ಅಂತಂದು ನಾನಿಲ್ಲಿ ಇದು ಸ್ಯಾಟರ್ಡೇದು ಆ್ಯಕ್ಚುಲಿ ಇದು ವೀಡಿಯೋ. ಮಧ್ಯಾಹ್ನಕ್ಕೆ ಅಂತ ಸ್ವಲ್ಪ ಕ್ಯಾಬೇಜು ಮತ್ತು ಕ್ಯಾರೆಟ್ ಇತ್ತು, ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಯಾವ ತರಕಾರಿ ಇರುತ್ತೋ ಆ ತರಕಾರಿನ ಬೇಕಿದ್ದರೆ ಫ್ರೈ ಮಾಡ್ಕೋಬೋದು. ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಮ್ ಆಲ್ಮೋಸ್ಟ್ ನಾನು ಜಾಸ್ತಿ ಇಷ್ಟಪಡೋದು. ಅದ್ರ ಜೊತೆಗೆ ಪನ್ನೀರು, ಒಂದು 50 ಗ್ರಾಮ್ ಪನ್ನೀರು, ಹಾಗೆ ಸ್ವಲ್ಪ ಸೌತೆಕಾಯಿನ ತೊಗೊಂಡಿದ್ದೀನಿ. ಅದಾದಮೇಲೆ ನಾನು ಸಂಜೆಗೆ ಅಂತಂದು ಏನು ಸ್ನ್ಯಾಕ್ಸ್ ಎಲ್ಲ ಏನು ತಿನ್ನಲಿಲ್ಲ, ಜಸ್ಟ್ ಹಾಗೆ ಒಂದು ಗ್ರೀನ್ ಟೀನ ಕುಡಿದೆ ಸಂಜೆ. ರೋಲ್ಡ್ ಓಟ್ಸನ್ನು ನಾನು ಯೂಸ್ ಮಾಡ್ತಾ ಇರೋದು. ಮುಂಚೆ ಎಲ್ಲ ಕ್ವಿಕ್ಕರ್ ಓಟ್ಸ್ ತರ್ತಾಯಿದ್ದೆ. ಸೊ ಇದು ಹೊಸ್ದಾಗಿ ಯಾವುದೋ ನಾನು ನೋಡಿದೆ, ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಹಂಗಾಗಿ ಇದನ್ನು ತೊಗೊಂಡಿದ್ದೆ. ತುಂಬಾ ಚೆನ್ನಾಗಿದೆ, ನನಗಿಷ್ಟ ಆಯಿತು. ಸೊ ಹಾಗಾಗಿ ಬೆಳಗ್ಗೆ ಹಿಂದಿನ ದಿನ ಮಾಡಿದ್ನಲ್ವ, ಸೊ ಇದರಲ್ಲೇ ಮಾಡಿದ್ದು. ತುಂಬ ಚೆನ್ನಾಗಿರುತ್ತೆ, ಸ್ವಲ್ಪ ಗಟ್ಟಿ ಇರುತ್ತೆ. ಮುಂಚೆನೇ ಚೆನ್ನಾಗಿ ನೆನೆಸಿಡ್ಬೇಕಾಗುತ್ತೆ ಅಷ್ಟೇ, ಬೇಗ ನೆನೆಯಲ್ಲ. ಹಾಗಾಗಿ ಹಾಗೆ ರಾತ್ರಿಗೆ ಒಂದು ಡಿಟಾಕ್ಸ್ ಡ್ರಿಂಕನ್ನು ಮಾಡಿಕೊಂಡೆ. ಜೀರಿಗೆ ಮತ್ತು ಸೋಂಪು ಎರಡನ್ನೂ ಕೂಡ ಒಂದೊಂದು ಸ್ಪೂನ್ ಹಾಕ್ಕೊಂಬಿಟ್ಟು ಡಿಟಾಕ್ಸ್ ಡ್ರಿಂಕ್ ಮಾಡಿಕೊಂಡೆ. ಇದು ಸಂಡೇದು ವ್ಲಾಗು, ಕಂಟಿನ್ಯೂ ವ್ಲಾಗು, 3 ಡೇಸ್ದು ಕಂಟಿನ್ಯೂ ವ್ಲಾಗ್ ಇದು. ಇದ್ದಕ್ಕಿದ್ದಂಗೆ ಮಳೆ ಬರ್ತಾಯಿತ್ತು, ರಾತ್ರಿ ಎಲ್ಲ ಮಳೆ ಬಂದಿದೆ, ಬೆಳಗ್ಗೆನೂ ಕೂಡ ಮಳೆ ಬರ್ತಾಯಿತ್ತು, ನೋಡ್ತಾ ಇರ್ಬೋದು. ಸ್ಯಾಟರ್ಡೇ ನೋಡಿದರೆ ಫುಲ್ ಬಿಸಿಲಿತ್ತು, ಈಗ ಸಂಡೇ ನೋಡಿದ್ರೆ ಫುಲ್ ಚಳಿ ಅಂದರೆ ಚಳಿ. ಹೊರಗಡೆ ಅಂತೂ ಫುಲ್ಲು ಕೋಲ್ಡ್ ಆ ಥರ ಇತ್ತು. ಮನೇಲಿ ಬರೀ ಮಕ್ಕಳಿಗಿಬ್ರಿಗೂ ಕೂಡ ಶೀತ ಇತ್ತು. ಫುಲ್ಲು ಡೋರೆಲ್ಲ ಕ್ಲೋಸ್ ಮಾಡ್ಕೊಂಡಿದ್ವಿ, ಅಷ್ಟು ಥಂಡಿ ಗಾಳಿ ಬರ್ತಾಯಿತ್ತು. ಹಾಗೆ ಬೆಳಗ್ಗೆ ಮತ್ತೆ ಡಿಟಾಕ್ಸ್ ಡ್ರಿಂಕ್ನ ಕುಡಿದು ರೊಟ್ಟಿ ಮತ್ತು ಏನು ಬದನೇಕಾಯಿ ಪಲ್ಯ ಮಾಡಿದ್ದೆ. ಸೊ ನೈಟ್ಗೂ ಅದನ್ನೇ ತೊಗೊಂಡೆ. ಅದ್ರ ಜೊತೆಗೆ ಸ್ವಲ್ಪ ಸಲಾಡು, ಎಗ್ಗು, ಏನಾದರೂ ಪ್ರೋಟೀನ್ ತೊಗೊಂಡಿರ್ತೀನಿ ಅಷ್ಟೇ. ಅದಾದಮೇಲೆ ನೈಟ್ಗೆ ಅಂತಂದು ಮತ್ತೆ ಒಂದು ಡಿಟಾಕ್ಸ್ ಡ್ರಿಂಕು, ಇದು ಕ್ಯಾಮಮೈಲ್ ಫ್ಲವರ್ ಅಂತ. ಸೊ ಕ್ಯಾಮಮೈಲ್ ಟೀನ ಕುಡಿತಾ ಇದ್ದೀನಿ.